तिरुपती विमानतळावर विमान न मिळाल्याने बेळगाव येथील प्रवाशांची धावपळ झाल्याची घटना काल सायंकाळी घडली आहे। स्टार एअरलाइन्सने अचानक उड्डाण रद्द केले, ज्यामुळे प्रवाशांना बेळगावला परतायचे होते त्यांची दमछाक झाली। प्रवासी मानतेश यांच्या कुटुंबातील एका सदस्याचा मृत्यू झाल्यामुळे ते घरी परतत होते, पण अचानक विमान रद्द झाल्यामुळे ते संतप्त झाले। तिरुपती थिमय्याला गेलेले बेळगाव जिल्ह्यातील एकूण 8 प्रवाशांनी स्टार एअरलाइन्सच्या कर्मचाऱ्यांवर हल्लाबोल केला। ಸುಮಾರು ಒಂದು ತಿಂಗಳ ಹಿಂದುಗಡೆನೆ ಸ್ಟಾರ್ ಏರ್ಲೈನ್ಸ್ನಲ್ಲಿ ಅಥಣಿಯಲ್ಲಿ ಪ್ರಸಾದ್ ಆನ್ಲೈನ್ ಅನ್ನುವಂಥ ಒಂದು ಏರ್ಲೈನ್ದೊಳಗೆ ಏರ್ ಟಿಕೆಟ್ಸನ್ನು ಬುಕ್ ಮಾಡಿ ಬರುವಾಗ ಅಂದರೆ ತಿರುಪತಿಯಿಂದ ಮರಳಿ ಅಥಣಿ ಬೆಳಗಾವಿಗೆ ಹೋಗುವಾಗ ತಿರುಪತಿಯಿಂದ ಬೆಳಗಾವಿಗೆ ಸ್ಟಾರ್ ಏರ್ಲೈನ್ ಮುಖಾಂತರ 25/2/2024 ಅಂದರೆ ಇವತ್ತು ನಾವು 3 ಗಂಟೆಗೆ ಸುಮಾರು ಏರ್ಪೋರ್ಟಿಗೆ ಬಂದಿವಿ, 3:30ವರೆಗೆ। ಈ 3:22ಕ್ಕೆ ಇವತ್ತು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಈ ಥರ ಸ್ಟಾರ್ ಏರ್ಲೈನ್ಸ್ನವರು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ। ಮತ್ತು ಅದಕ್ಕೆ ಪರ್ಯಾಯವಾಗಿ ನೀವು ಏನಾದರೂ ಅಕೊಮಡೇಷನು ಅಥವಾ ಏನಾದರೂ ಮಾಡಲಿಕ್ಕೆ ಸಾಧ್ಯ ಐತೆ ಅಂದರೆ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತಾ ಇರಲಿಲ್ಲ। ಈ ಸುಮಾರು ನಾವು ಬೆಳಗಾವಿಗೆ ಹೋಗ್ತಕ್ಕಂಥ ಸುಮಾರು ಕಸ್ಟಮರ್ಸ್, ಸುಮಾರು ಪ್ಯಾಸೆಂಜರ್ಸು ಇಲ್ಲಿ ಜಮಾಯಿಸಿದ್ದಾರೆ। ಈ ಎಲ್ಲ ಕಾರಣಗಳಿಗಾಗಿ ಇವ್ರ ಮೇಲೆ ಒಂದು ಯೋಗ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು। ಅದರ ಜೊತೆಗೆ ಇನ್ನೋರ್ವ ನಮ್ಮ ಅಥಣಿ ತಾಲೂಕಿನ ಶೇಗುಣಸಿ ಗ್ರಾಮದ ಮಹಾಂತೇಶ್ ಅನ್ನೋ ವ್ಯಕ್ತಿ ಅವ್ರ ಮನೆಯಲ್ಲಿ ಮರಣ ಹೊಂದಿರ್ತಾರೆ। ಅವರು ಸುಮಾರು ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆಗೆ ಫ್ಲೈಟನ್ನು ಬುಕ್ ಮಾಡಿ ಇಲ್ಲಿ ಬಂದು ಜಮಾಯಿಸಿದ್ರು ಸಹ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತಾ ಇಲ್ಲ ಸ್ಟಾರ್ ಏರ್ಲೈನ್ಸ್ನವರು। ಅವ್ರ ಮೇಲೆ ಯೋಗ್ಯ ನಮಗೆ ಪರ್ಯಾಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲೇಬೇಕು ಅನ್ನುವಂಥ ಒಂದು ಧರಣಿಯನ್ನು ನಾವು ಮಾಡ್ತಾ ಇದ್ದೀವಿ। ಇದರ ಬಗ್ಗೆ ಯೋಗ್ಯ ವಿಚಾರವನ್ನು ಮಾಡಿ ಸ್ಟಾर एअरलाइन्सवर पर्याय व्यवस्थेಯನ್ನು ಮಾಡಬೇಕಂತ ನಾವು विनंतीಕೊಳ್ತಾ इದ್ದೀವಿ। संध्याकाळी 7:30 वाजता उड्डाण करणारे विमान रद्द करण्यात आले, ज्यामुळे स्टार एअरलाइन्सच्या विरोधात संताप व्यक्त झाला। राजशेखर हिरेमठ, कन्नडम्मा न्यूज नेटवर्क, बेळगावी।